ಬೆಂಗಳೂರಿನಲ್ಲಿ ಇನ್ನೂ ಮುಗಿಯದ ಕಸದ ಸಮಸ್ಯೆ. ನಗರದ ಹೃದಯ ಭಾಗದ ಸ್ಥಳಗಳಲ್ಲೇ ಕಸದ ರಾಶಿ. ವಿಕ್ಟೋರಿಯಾ ಆಸ್ಪತ್ರೆ ಮುಖ್ಯ ದ್ವಾರದ ಬಳಿಯೇ ಗಲೀಜು. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಸದ ಸಮಸ್ಯೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಗರದ ಹೃದಯ ಭಾಗದ ಸ್ಥಳಗಳಲ್ಲೇ ಕಸದ ರಾಶಿ ತುಂಬಿದೆ. ವಿಕ್ಟೋರಿಯಾ ಆಸ್ಪತ್ರೆ ಮುಖ್ಯ ದ್ವಾರದ ಬಳಿಯೇ ಗಲೀಜಿದೆ. ಬಸ್ ಸ್ಟಾಪ್ ಬಳಿಯೇ ಅಸಹ್ಯಕರ ವಾತಾವರಣ ನಿರ್ಮಾಣ ಆಗಿದೆ. ಕಾಫಿ, ಟೀ, ಟಿಫನ್ ಮಳಿಗೆಗಳ ಎದುರೇ ಕಸದ ರಾಶಿ ಬಿದ್ದಿದೆ. ಆಸ್ಪತ್ರೆಗೆ ಬರುವ ಜನರಿಗೆ ನಿತ್ಯ ನರಕ ಯಾತನೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಸದ ರಾಶಿ ಬಿದ್ದಿದೆ ಅಂತ ಹೇಳಿ. ಸಮರ್ಪಕ ಕಸ ವಿಲೇವಾರಿ ಮಾಡದೆ ಇರೋದಕ್ಕೆ ಅವ್ಯವಸ್ಥೆಯ ಆಗರ ಆಗಿದೆ. ಬೀದಿ ಬದಿ ವ್ಯಾಪಾರಿಗಳಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಸಮಯ ಆಗೋಗ್ಬಿಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆ ಬಾಗಿಲು ಸಂಪೂರ್ಣವಾಗಿ ಕೊಳಕು, ಗಲೀಜು, ಕಸದಿಂದ ಕೂಡ್ಕೊಂಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ರಸ್ತೆ ಕಸದ ರಾಶಿಯಿಂದ ಮೂಗು ಮುಚ್ಕೊಂಡು ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಬಿಎ ಗಮನಕ್ಕೆ ತಂದರೂ ಕೂಡ ಕೈ ಕೊಟ್ಕೊಂಡು ಕುಳಿತಿದ್ದಾರೆ ಅಧಿಕಾರಿಗಳು. ಮತ್ತೆ ವೈದ್ಯರು ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇಲ್ಲ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ. ಆಸ್ಪತ್ರೆಗೆ ಹೋಗುವಂತಹ ರೋಗಿಗಳು ತಮ್ಮ ಕಾಯಿಲೆಯನ್ನ ವಾಸಿ ಮಾಡ್ಕೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಮತ್ತೆ ಕಾಯಿಲೆ ತೆಗೆದುಕೊಂಡು ಮನೆಗೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಬೇಕಲ್ಲಿ ಕಸವನ್ನ ಎಸಿತಾ ಇದ್ದಾರೆ. ಈ ಆಸ್ಪತ್ರೆಯ ಸುತ್ತಮುತ್ತಲ ಆವರಣ ಯಾವ ರೀತಿಯಾಗಿ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳಿಂದ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಕ್ಕಪಕ್ಕ ತಮ್ಮ ವ್ಯಾಪಾರಸ್ಥರು ತಮ್ಮ ಜಾಗವನ್ನ ತಾವು ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೂ ಕೂಡ ಕಷ್ಟ ಅಂತಂದ್ರೆ ಹೇಗೆ? ಸಿಟಿ ಮಾರ್ಕೆಟ್ ಕಡೆಯಿಂದ ಬರೋದು ಅಲ್ಲಿ ನಮಗೆ ಮೇನ್ ತೊಂದರೆ ಏನಾಗಿದೆ ಅಂದರೆ ಅಲ್ಲಿ ಫುಟ್ಪಾತ್ ಅಂಗಡಿಗಳು, ಆಮೇಲೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತುಂಬ ಹಾವಳಿಯಾಗಿದೆ. ಅಲ್ಲಿ ಇನ್ನೂ ಒಂದು 2-3 ವಿಷಯ ಹೇಳಬೇಕು ಅಂದರೆ ಅಲ್ಲಿ ಒಂದೆರಡು ಸಂಘ ಸಂಸ್ಥೆಗಳು ಬಡಬಗ್ಗರಿಗೆ ಆಮೇಲೆ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಬಂಧಿಕರಿಗೆಲ್ಲ ದಿನ ಊಟ ಹಂಚ್ತಾರೆ ಅಂದರೆ ಅದೇನು ಅಫಿಷಿಯಲಿ ಏನಲ್ಲ, ಬಿಕಾಸ್ ಸದಾ ಎಚ್ಚರಿಕೆ ಕೊಡ್ತಿರ್ತೀವಿ. ಇದು ಆಮೇಲೆ ಇಲ್ಲಿ ಲೋಕಲ್ ಪೊಲೀಸ್ನವ್ರಿಗೂ ಹೇಳ್ಬಿಟ್ಟು ಅವ್ರನ್ನೆಲ್ಲ ಓಡಿಸ್ತಾ ಇರ್ತೀವಿ. ಇದರಿಂದ ಸ್ವಲ್ಪ ಆವಾಗ ಕಡಿಮೆ ಅನಿಸುತ್ತೆ, ಬಟ್ ಸ್ಟಿಲ್ ಅದೊಂದು ಲರ್ಕಿಂಗ್ ಪ್ರಾಬ್ಲಮ್. ಅದು ಎವ್ರಿ 15 days 1 month ಒಂದೊಂದ್ಸಲ ಈ ಥರ ರೌಂಡ್ಸ್ ಮಾಡ್ತಾನೆ ಇರ್ತೀವಿ. ಅವರು ತಿಂದು ಪದಾರ್ಥ ಎಷ್ಟೇ ಹೇಳಿದ್ರು ಅಲ್ಲೇ ತಟ್ಟೆಗಳೆಲ್ಲ ಇದಾಕ್ಬಿಟ್ಟು ಹೋಗ್ತಾರೆ. ಪಕ್ಕದಲ್ಲೇ ಐಗಾಟ್ ಹಾಸ್ಪಿಟ್ಲ್ ಇದೆ, ನಮ್ಮ ಲಿವರ್ ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟ್ಲ್ ಇದೆ, ಆಮೇಲೆ ಈ ಕಡೆ ಬರ್ನ್ಸ್ ವಾರ್ಡ್ ಇದೆ. ಸೊ ಇದೊಂದು ಪ್ರಾಬ್ಲಮ್ ಏನು, ಬಟ್ ಆದಷ್ಟು ಒಳಗಡೆ ಎಲ್ಲ ತಕ್ಷಣ ಕ್ಲೀನ್ ಮಾಡಲಿಕ್ಕೆಲ್ಲ ಹೇಳ್ತೀವಿ, ಬಟ್ ಈ ಪ್ರಾಬ್ಲಮ್ ಇದೆ. ಸಿಟಿ ಮಾರ್ಕೆಟ್ ಕಡೆಯಿಂದ ಬರೋದು ಅಲ್ಲಿ ನಮಗೆ ಮೇನ್ ತೊಂದರೆ ಏನಾಗಿದೆ ಅಂದರೆ ಅಲ್ಲಿ ಫುಟ್ಪಾತ್ ಅಂಗಡಿಗಳು, ಆಮೇಲೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತುಂಬ ಹಾವಳಿಯಾಗಿದೆ. ಅಲ್ಲಿ ಇನ್ನೂ ಒಂದು 2-3 ವಿಷಯ ಹೇಳಬೇಕು ಅಂದರೆ ಅಲ್ಲಿ ಒಂದೆರಡು ಸಂಘ ಸಂಸ್ಥೆಗಳು ಬಡಬಗ್ಗರಿಗೆ ಆಮೇಲೆ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಬಂಧಿಕರಿಗೆಲ್ಲ ದಿನ ಊಟ ಹಂಚ್ತಾರೆ ಅಂದರೆ ಅದೇನು ಅಫಿಷಿಯಲಿ ಏನಲ್ಲ.